ಏನಾಗ್ತಾ ಇದೆ Now you are not ಸಡನ್ limping. ಆಗಿ No, he is not. You forget about it, sir. You just start ಕೂತಿರ್ತಾನಲ್ಲ ಕೂತಿ ಸುಮಾರು ಒಂದು ಅರ್ಧ ಗಂಟೆ ಕೂತಿದ್ದು ನಾವು ಎದುರು ಸಡನ್ ಆಗಿ ಎದುರುವಾಗ ಹಿಂಗೆ ನಡಿಬೇಕಾಗಿ ಬಂದ್ಬಿಡ್ತದೆ. ಅದಕ್ಕೆ ಇದು ಹೇಳ್ಕೊಟ್ರೆ ಸ್ಕ್ವಾಟಿಂಗ್ ಈಸ್ ನಂಬರ್ ಒನ್ ಎಕ್ಸರ್ಸೈಸ್ ಎಸ್ಪೆಷಲಿ ಫಾರ್ ಲೋವರ್ ಬ್ಯಾಕ್. ಸ್ಕ್ವಾಟಿಂಗ್ ಈಸ್ ನಂಬರ್ ಒನ್ ಎಕ್ಸರ್ಸೈಸ್ ಅಂದ್ರೆ ಸ್ಕ್ವಾಟ್ ಮಾಡಿ ಕುತ್ಕೊಂಡದ್ದು ಇಟ್ ಈಸ್ ನಂಬರ್ ಒನ್ ಸೇಫೆಸ್ಟ್ ಸಿಟ್ಟಿಂಗ್ ಪೋಸ್ಚರ್ ಫಾರ್ ಪೀಪಲ್ ಹೂ ಆರ್ ಹ್ಯಾವಿಂಗ್ ಸ್ಪೈನ್ ಇಶ್ಯೂಸ್. ಇವಾಗ ವಾಕ್ ಮಾಡಿ, ಇವಾಗ ಲಿಂಪಿಲ್ಲಲ್ಲ, ವಾಕ್ ಮಾಡಿ. We can make out he is not limping. ಆಮೇಲೆ ಹಿಂದೆ ರಿವರ್ಸ್ ಬನ್ನಿ ಅಂತ ಹೇಳಿದೆ. How you used to walk? He was like that. Yeah. He left knee, like that he would walk. Literally this would go down and hinge drag himself. Now ಆತರ ಇಲ್ಲ. I'm ಓವರಾಲ್ ಎಷ್ಟು ಪರ್ಸೆಂಟ್ ಬೆಟರ್ ಅನಿಸ್ತದೆ? for me almost 90%. ಬಿಕಾಸ್ ಅವ್ರಿಗೆ ಒಂದೊಂದು ಪಾಯಿಂಟ್ ಬಿಟ್ಟರೆ ಬೇರೆ ಎಲ್ಲೂ ಪೈನ್ ಇಲ್ಲ. ಅವ್ರ MRI ನೋಡ್ಬಿಟ್ರೆ ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ಬೆಡ್ ಅಂತ ಆಗ್ಬಿಡ್ತಾರೆ ಅನ್ನೋ ಕಂಪ್ಲೀಟ್ ಡಿಜನರೇಷನ್ ಅಂಡ್ ಮಲ್ಟಿಪಲ್ ಡಿಸ್ಪರ್ಸ್ ಫ್ರಮ್ L1 to S1. ಸರ್ ಈಗ ಇದೆಲ್ಲ ಆಗಿದ್ಮೇಲೆ ಮುಂದೇನಾಯ್ತಾರೆ MRI ಮಾಡಿ ಸ್ಕ್ವಾಟಿಂಗ್ ಮಾಡೋ ತರ ಮಾಡಿ ಜಾಸ್ತಿ ಡೇಟ್ walk ಮಾಡಿ ಮಾಡೋಕ್ಕಾಗಲ್ಲ. ಜಾಸ್ತಿ ನಿಧಾನಕ್ಕೆ ಜಾಸ್ತಿ ನಡೆದ್ರೆ pain ಆಗುತ್ತೆ. ಎವ್ರಿಥಿಂಗ್ ಶುಡ್ ಬಿ ಸ್ಲೋ ಅಂಡ್ ಸ್ಟಡಿ. ಹೇಳಿದ್ನಲ್ಲ ಸರ್, ಆ MRIಗೆ ಯು ಶುಡ್ ಬಿ ಬೆಡ್ ರಿಡನ್ ಬೈ ನಾವು. ಅಷ್ಟು ಸಿವಿಯರ್ ಆಗಿದೆ. ಇವಾಗ ಇಷ್ಟು ಇಂಪ್ರೂವ್ಮೆಂಟ್ ಆಗಿರೋದು 90% ಇಂಪ್ರೂವ್ಮೆಂಟ್ ಆಗಿರೋದು. ಲೈಕ್ ವಿ ಆರ್ ವೆರಿ ಮಚ್ ಇವನ್ ವಿ ಆರ್ ಸೆಲ್ಫ್ ಸರ್ಪ್ರೈಸ್ ಎಷ್ಟು ಇಂಪ್ರೂವ್ಮೆಂಟ್ ಆಗಿರುತ್ತೆ. ಡಯಟ್ ಹಂಗೆ ಕಂಟಿನ್ಯೂ ಮಾಡಿ, ನೈಟಲ್ಲಿ ತುಂಬಾ ಲಿಮಿಟೆಡ್ ಫುಡ್ ಕೊಡಿ. ಒಂದೆರಡು ಬಟ್ಲು ಶೇಂಗಾ ಬೀಜ, ಒಂದೆರಡು ಮೊಟ್ಟೆ, ವೆಜ್ ಒಂದು ತೆಂಗಿನಕಾಯಿ, ಇಷ್ಟೇ ವೆಜಿಟೇಬಲ್ಸ್ ಬೆಸ್ಟ್. ಇವ್ರಿಗೆ ಆಕ್ಚುಲಿ ಫೋಕಸ್ ಮಾಡಿಸಿ ಫ್ಯಾಟಿ ಲಿವರ್ ಹೋಗ್ಲಿ, ಡಿಜನರೇಷನ್ ಬಂದು ಸ್ಟಾಪ್ ಆಗಬೇಕು. ಫ್ಯಾಟಿ ಲಿವರು ಪ್ಲಸ್ ಬೇರೆ ಎಲ್ಲ ಅನ್ವಾಂಟೆಡ್ ಫುಡ್ಸ್ ಎಲ್ಲ ಸ್ಟಾಪ್ ಆಗುವಾಗ ವಿ ಕ್ಯಾನ್ ಅವಾಯ್ಡ್ ಡಿಜನರೇಷನ್ ಅಂಡ್ ದ ರೀಜನರೇಷನ್ ವಿಲ್ ಬಿ ಸ್ಟಾರ್ಟಿಂಗ್. ಆ ಥರ ಆಗುತ್ತಲ್ಲ. ಸೊ IV ಡ್ರಿಪ್ಸ್ ಎಲ್ಲ ಮುಗಿಲಿ. ಸೊ ಏನು ಇಂಪ್ರೂವ್ಮೆಂಟ್ ಆಗಿದೆ ವಿತಿನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮಲ್ಲಿ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಆಸ್ ಯು ಹ್ಯಾವ್ ಸೀನ್ ಅಂಡ್ ಈವನ್ ಐ ಹ್ಯಾವ್ ಸೀನ್. ಸೊ ಯು ಶುಡ್ ಈಸ್ ಆಲ್ಸೋ ಫೀಲಿಂಗ್ ದಟ್ ಬೆಟರ್ ಅನಿಸ್ತಿದೆ. ಸೊ ಆ ಥರ ಕೋಕೋನಟ್ ಆಯಿಲ್ ಕಂಟಿನ್ಯೂ ಮಾಡಿ. ಆಯಿಲ್ ಪುಲ್ಲಿಂಗ್ ಮಾರ್ನಿಂಗ್ ಒನ್ಸ್, ನೈಟ್ ಒನ್ಸ್, ಮಿಸ್ ಬಿಡ್ದಂಗೆ ಮಾಡಿ. ಬೆಳಗ್ಗೆ ಒಂದೇ ತಗೊಳ್ತಾರೆ, ನೈಟಲ್ಲೂ ಮಾಡಿ. ನೈಟಲ್ಲಿ ಅಲ್ಲ ಕುಡಿಯೋದಲ್ಲ, ಪುಲ್ಲಿಂಗ್, ಇದು ಆಯಿಲ್ ಪುಲ್ಲಿಂಗ್, ಆಯಿಲ್ ಪುಲ್ಲಿಂಗ್ ಮಾರ್ನಿಂಗ್ ಒನ್ ಟೈಮ್ ಮತ್ತು ನೈಟ್ ಮಲಗಿನ ಒನ್ ಟೈಮ್ ಮಾಡ್ತಾ ಹೋಗಿ. ಸೊ ಈ ಸರಿಯಿಂದ ಹೊಸದಾಗಿ ಚೇಂಜಸ್ ಮಾಡಿ ಸ್ಕ್ವಾಟಿಂಗ್. ಸೊ ಪೇನ್ ಬಂತಂದ್ರೆ 3 ದಿನ ಸ್ಟಾಪ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿ. ಆ ಥರ ಸ್ಲೋಲಿ ಮಾಡ್ಕೊತ ಹೋಗಿ ಈ ಲಿಗಮೆಂಟ್ಸ್ ಎಲ್ಲ ಸರಿ ಆಗ್ಬೇಕು. ಸ್ಟ್ರೆಚ್ ಆಗ್ತಾ ಸರಿ ಆಗ್ತದೆ. ಟ್ಯಾಬ್ಲೆಟ್ಸ್ ಎಲ್ಲ ಸೇಮ್